ವೀಕ್ಷಕರೇ, ನೀವು ನೋಡ್ತೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಅದ್ರ ಜೊತೆ ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ, ಜನರ ಆಯ್ಕೆಯ ಪ್ರಕಾರ ಯಾರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಪ್ರೊಮೋ ಬಿಟ್ಟಿದ್ರೆ ಪ್ರೊಮೋ ಹಾಕ್ತೀನಿ, ನೋಡಿ ಪ್ರೊಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ವೀಕ್ಷಕರೇ, ನೀವು ನೆನ್ನೆ ನೋಡಿರ್ಬೋದು, ನನ್ನ ಎಪಿಸೋಡಲ್ಲಿ ನೋಡಿರ್ಬೋದು ನೀವು, ಜನರೆಲ್ಲ ಬಂದಿರ್ತಾರೆ ಬಿಗ್ ಬಾಸ್ ಮನೆಗೆ. ಅವರ ಆಯ್ಕೆ ಅನುಸಾರ ಯಾರು ಕ್ಯಾಪ್ಟನ್ ಆಗ್ತಾರೆ ಈ ವಾರ ಅಂತ ಡಿಸೈಡ್ ಮಾಡೋದು. ಅದಕ್ಕಾಗಿ ಆ ಜನ ಸೆಲೆಕ್ಟ್ ಆಗಿದ್ರು. ಅವರೆಲ್ಲ ಗೊತ್ತಿರ್ಬೋದು ನಿಮಗೆ, ನೆನೆ ಅವ್ರ ಫ್ಯಾನ್ಸ್ ಎಲ್ಲ ಬಂದಿದ್ರು. ತುಂಬ ಕಿಚ್ಚಾಟ ಕೂಗಾಟ ಎಲ್ಲ ಇತ್ತು ವೀಕ್ಷಕರೇ. ಇದನ್ನ ಪ್ರೊಮೋ ಬಗ್ಗೆ ಬಂದರೆ ಏನಾಗುತ್ತಪ್ಪ ಅಂದರೆ, ಮೊದಲನೇದಾಗಿ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ ಗಿಲ್ಲಿ ಗಿಲ್ಲಿ ಎಲ್ಲ ಕಡೆ ಗಿಲ್ಲಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಿರ್ಬೋದು ಅಶ್ವಿನಿ ಅವರು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋದು ಅಂತ. ಅದರ ನಂತರ ಧ್ರುವಂತ್ ಅವರು ಅಶ್ವಿನಿ ಅವ್ರನ್ನ ಆಚೆ ಕರ್ಕೊಂಡ್ ಬಂದಿರ್ತಾರೆ, ನಿಮ್ ನೋಡ್ತಾ ಇರ್ಬೋದು ಇಲ್ಲಿ. ಆಗ ಧ್ರುವಂತ್ ಅವರು ಹೇಳ್ತಾರೆ ಗಿಲ್ಲಿಗೆ ಬೇರೆಯವ್ರನ್ನ ಟೀಸ್ ಮಾಡೋದು, ಅವರ ಕಾಲು ಹಿಡಿಯೋದು ಬಿಟ್ರಿ ಇನ್ನೇನು ಗೊತ್ತಿಲ್ಲ ಅವನಿಗೆ. ಅದ್ರ ಬಿಟ್ಟು ಅವನೇನು ಆಟಾಡಲ್ಲ ಅಂತಾನು ಹೇಳಿದ್ದಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಧ್ರುವಂತ್ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಶ್ವಿನಿ ಅವ್ರಿಗೆ. ಅದ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ, ಎಲ್ಲರೂ ಆಚೆ ಕೂತಿರ್ತಾರೆ. ಯಾರೆಲ್ಲ ಆಚೆ ಕೂತಿರ್ತಾರೆ ಅಂದ್ರೆ ಜಾನ್ವಿ ಹಾಗೂ ಗಿಲ್ಲಿ ಹಾಗೂ ಚಂದ್ರಪ್ರಭಾ, ಧ್ರುವಂತ್, ಅಶ್ವಿನಿ ಮತ್ತೆ ರಿಷಾ ಅವರು ಆಚೆ ಕೂತಿರ್ತಾರೆ. ಆಗ ರಿಷಾ ಅವರು ಹೇಳ್ತಾರೆ ನಿಂಗೆ ಒಂದ್ ಸ್ವಲ್ಪ ನಯ ನಾಚೋಕು ಏನು ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿ ಅವರು ಏನಪ್ಪಾ ಹೇಳ್ತಾರೆ ಅಂದ್ರೆ, ಕೈಯೆಲ್ಲ ತಿರುಗಿಸಿ ಹೇಳ್ತಾರೆ ನಿಂಗೆ ಮೊದಲನೇದಾಗಿ ನಯ ನಾಜುಕು ಏನು ಇಲ್ಲ, ನನಗ್ ಬೇರೆ ಹೇಳಕ್ ಬರ್ತಿದ್ಯಾ ಅಂತ ಹೇಳ್ತಾರೆ ಗಿಲ್ಲಿ ಅವರು. ಅದರ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ, ಧ್ರುವಂತ್ ಅವರು ಹೇಳ್ತಾರೆ ಗಿಲ್ಲಿ ಅವ್ರಿಗೆ ನಿನ್ ಬಗ್ಗೆ ಒಬ್ರು ಸಹ ಒಳ್ಳೆ ಮಾತಾಡೋದೇ ಇಲ್ವಲ್ಲ ಗಿಲ್ಲಿ ಅಂತ ಹೇಳ್ತಾರೆ. ವೀಕ್ಷಕರೇ, ಅದಕ್ಕಾಗಿ ಗಿಲ್ಲಿ ಅವರು ಹೇಳ್ತಾರೆ ನಿನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಬುಡಪ್ಪ ಅಂತ ಹೇಳ್ತಾರೆ. ಅದಕ್ಕಾಗಿ ರುಚಿಗೆದ್ದ ಧ್ರುವಂತ್ ಅವರು ಹೇಳ್ತಾರೆ ನೀನು ಬೇರೆಯವರ ಕಾಲ್ ಇಳಿಯೋದು, ಅವ್ರಿಗೆ ಟೀಸ್ ಮಾಡೋದು ಬಿಟ್ರೆ ನಿನ್ಗೇನು ಗೊತ್ತಿಲ್ಲ, ಅದನ್ನ ಬುಟ್ಟಿ ಆಟ ಆಡು ನೀನು, ಅದಾದ್ಮೇಲೆ ನಾನು ಒಪ್ಕೋತೀನಿ ನೀನು ಒಳ್ಳೆ ಕಂಟೆಸ್ಟೆಂಟ್ ಅಂತ ಧ್ರುವಂತ್ ಅವರು ಹೇಳ್ತಾರೆ. ವೀಕ್ಷಕರೇ, ಅದಕ್ಕಾಗಿ ಗಿಲ್ಲಿ ಅವರು ಧ್ರುವಂತ್ ಅವ್ರಿಗೆ ಒಳ್ಳೆ ಟಕ್ಕರ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಏನಪ್ಪಾ ಹೇಳ್ತಾರೆ ಅಂದ್ರೆ, ಅದನ್ನೆಲ್ಲ ಬುಟ್ಟಿ ಆಡಿದ್ಕೆ ನಾನು ಸುದೀಪ್ ಸರ್ ಹತ್ರ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಧ್ರುವಂತ್ ಅವರು ಸ್ವಲ್ಪ ಉರ್ಕೋತಾರೆ. ಅದಾದ ನಂತರ ಧ್ರುವಂತ್ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಧ್ರುವಂತ್ ಅವರು ಅಂದ್ರೆ, ನೀನು ಇನ್ಮೇಲಿಂದ ನನ್ನ ಬಗ್ಗೆ ಮಾತಾಡಂಗಿಲ್ಲ, ನನಗೆ ಟೀಸ್ ಮಾಡಂಗಿಲ್ಲ, ನನಗೆ ಆಡ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಗಿಲ್ಲಿ ಅವರು ಹೇಳ್ತಾರೆ ನಾನು ಆಡ್ಕೋತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಧ್ರುವಂತ್ ಅವರು ಹೇಳ್ತಾರೆ ನೀನು ಅದನ್ನೆಲ್ಲ ಬುಟ್ಟಿ ಆಡ್ ತೋರ್ಸು ಅಂತ ಹೇಳ್ತಾರೆ. ಧ್ರುವಂತ್ ಅವರು ಗಿಲ್ಲಿಯವರ ಮೇಲೆ ಜಗಳ ಆಡ್ಬೇಕಾರೆ ಅಶ್ವಿನಿ ಹೋಗಿ ತೈಡಿತಾರೆ ವೀಕ್ಷಕರೇ. ವೀಕ್ಷಕರೇ, ಇನ್ನು ಕೊನೆ ವಿಷಯಕ್ಕೆ ಬಂದ್ರೆ ಏನಪ್ಪಾ ಕೊನೆ ವಿಷಯ ಅಂದ್ರೆ, ಈ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ, ಈ ವಾರದ ಜನರ ಆಯ್ಕೆ ಪ್ರಕಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಾರದ ಕ್ಯಾಪ್ಟನ್ ಯಾರಪ್ಪ ಆಗಿರೋದು ಅಂದ್ರೆ, ಅದು ಅವರ ಹೆಸರನ್ನ ನಾನು ಹೇಳಲ್ಲ. ಅವರು ಯಾರು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವರು ಯಾವಾಗ್ಲೂ ಗಿಲ್ಲಿ ಜೊತೆ ಇರ್ತಾರೆ. ಗಿಲ್ಲಿ ಅವರು ಯಾವಾಗ್ಲೂ ಇವ್ರನ್ನ ಏನೋ ಒಂದು ಹೆಸರಲ್ಲಿ ಕಳೀತಾ ಇರ್ತಾರೆ. ವೀಕ್ಷಕರೇ, ಇಷ್ಟೆಲ್ಲ ಅಪ್ಡೇಟ್ನ ನಿಮ್ಗೆ ಮೊದಲನೇ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ನಿಮಗೆ ಕ್ಯಾಪ್ಟನ್ ಯಾರು ಅಂತ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.